ಶ್ರೇಯಾ ಹಾಯ್ ಹಾಯ್ ವ್ಲಾಗ್ಸ್ ಮಾಡ್ತಾ ಇರೋದು ಸಡನ್ನಾಗಿ ಎತ್ಬಿಟ್ರಿ. ವರ್ಷಿನಿ ಹಾಯ್ ಹಾಯ್ ನನ್ನ ಬ್ಲಾಗ್ ನಮಗೆ ಹಾಯ್ ಮಾಡಿಸ್ತಾ ಇದೆಯಾ? ಇವತ್ತು ಸಂಡೇ ಮಾರ್ನಿಂಗ್ ನಾನು ನನ್ನ ಡ್ಯಾನ್ಸ್ ಕ್ಲಾಸ್ನ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ. ಹಾಯ್ ಕ್ಯೂಟಿ, ಬೈಲಿ. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಇವಾಗ ಬಂದು ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಸೊ ಎಡಿಟಿಂಗ್ ಬಂದುಬಿಟ್ಟು ಇನ್ವಿಟೇಷನ್ಸ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಮ್ಮ ಡ್ಯಾನ್ಸ್ ಕ್ಲಾಸ್ದು ಆ್ಯನ್ಯುವಲ್ ಡೇ ಇದೆ ಇನ್ನೊಂದು 4-5 ಡೇಸಲ್ಲಿ. ಸೊ ಇನ್ವಿಟೇಷನ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಇವಾಗ ನಾನು ಕೂತ್ಕೊಂಡು 1 hour ಆಯ್ತೇನೋ ಎಡಿಟಿಂಗಿಗೆ. ಇನ್ನು ಮಾಡ್ತಾನೇ ಇದ್ದೀನಿ, ಆಗ್ತಾನೇ ಇಲ್ಲ. ಸೊ ತುಂಬ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ, ಬಟ್ ಮಾಡೋಣ, ಹೇಗೋ ಮಾಡೋಣ ಬನ್ನಿ. ಏನು 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 ಅಷ್ಟು ಖುಷಿಯಾಗಿರೋದು? ಏನು 2 hour ನನಗೆ ತುಂಬ ಅಂದರೆ ತುಂಬ ಒಳ್ಳೆ ನಿದ್ದೆ ಆಯಿತು. ಇವಾಗ ನಂದು ಸ್ನಾನ ಆಯಿತು. ಒಂದು ಜನ ನನಗೆ ಮೀಟ್ ಆಗಿರೋರು ಎಲ್ಲರೂ ಕೇಳ್ತಾ ಇರ್ತೀರ, ಕೂದಲು ಹೆಂಗೆ ಇಷ್ಟು ಚೆನ್ನಾಗಿದೆ ಅಂತ. ಸೊ ಏನು ಮಾಡ್ತೀಯ ಅಂತ ತುಂಬ ಜನ ನನಗೆ ಕೇಳಿದ್ದಾರೆ. ಟು ಬಿ ಹಾನೆಸ್ಟ್, ನಾನು ಏನೂ ಮಾಡಲ್ಲ, ಕೂದಲಿಗೆ ಏನೂ ಹಚ್ಚೋದು ಇಲ್ಲ. ವೆರಿ ರೇರ್, ಎಣ್ಣೆ ಹಚ್ಚೋದು ಕೂಡ ವೆರಿ ರೇರ್. ಹೇರ್ಸ್ ಇಸ್ ಸೋ ನೈಸ್ ಅಂತ ಎಷ್ಟೊಂದು ಜನ ನನಗೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಾ ನನ್ನ ಹೇರ್ ಬಗ್ಗೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಬ್ಲೋ ಡ್ರೈನ ಮಾಡಬೇಡಿ. ಐ ಹ್ಯಾವ್ ಸೀನ್ ಸೋ ಮೆನಿ ಫ್ರೆಂಡ್ಸ್ ಆಫ್ ಮೈನ್, ಜನ ಹೇರ್ ಡ್ರೈ ಮಾಡಿಕೊಂಡು ವಿನ್ಸಿ ಬೈ ಕಡೆ ಇಲ್ಬಾ ವಿನ್ಸಿ ಏನು ಜಾಸ್ತಿ ತುಂಬ ಬ್ಲೋ ಡ್ರೈ ಮಾಡ್ತೀರಾ. ಸೊ ಅದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಿ. ಬಿಕಾಸ್ ಬ್ಲೋ ಡ್ರೈ ಮಾಡೋದ್ರಿಂದ ಹೇರ್ ಫ್ರಿಝಿ ಆಗಿರಬಹುದು. ಆ ಟೈಮಿಗೆ ಚೆನ್ನಾಗಿ ತುಂಬ ಒಂಥರ ಫೀಲ್ ಆಗುತ್ತೆ, ಆ ಸಾಫ್ಟ್ನೆಸ್ ಹೊರಟೋಗುತ್ತೆ. ಸೊ ಆದಷ್ಟು ಟ್ರೈ ಟು ಡ್ರೈ ಯುವರ್ ಹೇರ್ ನ್ಯಾಚುರಲಿ ವಿತ್ ಸನ್ಲೈಟ್ ಆರ್ ಏರ್, ಆ ಥರ ನ್ಯಾಚುರಲ್ ರಿಸೋರ್ಸಸ್ಸಿಂದ. ಸೊ ಅದು ಬಿಟ್ಟರೆ ಬೇರೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಇದು ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಫೀಲ್ ಮಾಡಿರೋದು. ನಾನು ಮುಂಚೆ ತುಂಬ ಹೇರ್ ಡ್ರೈ ಮಾಡ್ತಿದ್ದೆ. ದೆನ್ ಐ ಸಾ ದ ಡಿಫ್ರೆನ್ಸ್. ಓಕೆ, ಅದರಿಂದನೇ ನನಗೆ ಹಿಂಗೆ ಆಗ್ತಿದೆ ಅಂತ. ಬಟ್ ಯಾವಾಗಾದರೂ ವೆರಿ ರೇರ್ ನಾನು ಹೇರ್ ಡ್ರೈ ಹೋಗೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಐ ಡ್ರೈ ಮೈ ಹೇರ್ ನ್ಯಾಚುರಲಿ. ಒಂಚೂರು ಒಣಗಿಸ್ಬಿಟ್ಟು ಮಿಕ್ಕಿದ್ದು ಹಾಗೆ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು. ಆ್ಯಂಡ್ ಇವಾಗ ಐ ಹ್ಯಾಡ್ ನೋ ಪ್ಲ್ಯಾನ್ಸ್ ಆ್ಯಕ್ಚುಲಿ, ಬಟ್ ಡಿಮಾರ್ಟ್ಗೆ ಹೋಗೋಣ, ಕಾರ್ಗೆ ಒಂದು ಸ್ವಲ್ಪ ಐಟಮ್ಸ್ ತರೋದಿತ್ತು. ಹೋಗಬೇಕು ಅಂದ್ಕೊತಿದ್ದೆ, ಬಟ್ ಆಗ್ತಾ ಇಲ್ಲ. ಇವತ್ತು ನಾನು ಅದಕ್ಕೋಸ್ಕರನೇ ಏನು ಪ್ಲ್ಯಾನ್ ಮಾಡಿಲ್ಲ. ವಿನ್ಸಿ ಶೈನಿನ ಸ್ಪಾ ಕರ್ಕೊಂಡು ಹೋಗಬೇಕು ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಅದಕ್ಕೂ ಕೂಡ ನನಗೆ ಇವತ್ತು ಟೈಮ್ ಆಗಲಿಲ್ಲ. ಸೊ ಲೆಟ್ಸ್ ಗೋ ಟು ಡಿಮಾರ್ಟ್, ಕಮ್ ಆನ್. ರೀಸೆಂಟ್ಲಿ ನನಗೆ ತುಂಬ ಪಿಂಪಲ್ಸ್ ಆಗೋಗಿತ್ತು ರೀಸೆಂಟಾಗಿ. ಆ್ಯಂಡ್ ನಾನು ನನ್ನ ಡಾಕ್ಟರ್ನ ಸಜೆಸ್ಟ್ ಮಾಡಿದೆ. ಡಾಕ್ಟರ್ ಆಮೇಲೆ ನನಗೆ 2 ಕ್ರೀಮ್ಸ್ನ ಕೊಟ್ಟರು. ಆ್ಯಂಡ್ ಬಿಕಾಸ್ ಆಫ್ ದ ಏಜ್ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಹಿ ಆಲ್ಸೋ ಆಸ್ಕ್ಡ್ ಮೀ ಟು ಸ್ಟಾಪ್ ಈಟಿಂಗ್ ಚಿಕನ್ ಆ್ಯಂಡ್ ಪನೀರ್ ಎಲ್ಲ. ಬಟ್ ಯು ನೋ ಮೀ, no way, ಡಾಕ್ಟರ್ ಹೇಳೋಣ ಬಾಯ್ ಡಾಕ್ಟರ್ಗೆ ಹೇಳೋಣ ಬಾಯ್. ಆ್ಯಂಡ್ ಐ ಆಮ್ ನೆವರ್ ಗೋನ ಸ್ಟಾಪ್. ಬಟ್ ಲೆಟ್ ಮಿ ಗಿವ್ ಇಟ್ ಅ ಟ್ರೈ ಅಂದ್ಬಿಟ್ಟು ನಾನು ಅವ್ರು ಕೊಟ್ಟಿರೋಂಥ ಕ್ರೀಮ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಸೋ ಟ್ರಾನ್ಸ್ಪರೆಂಟ್, ಯು ಕ್ಯಾನ್ ಸಿ. ಸೊ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಕ್ರೀಮ್ಸ್ನ ಅವ್ರು ನನಗೆ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸಿ ಗೈಸ್, ಇದು 2 ಕ್ರೀಮ್ನು ಮಿಕ್ಸ್ ಮಾಡಿ ಹಚ್ಕೋಬೇಕು ಅಂದಿದ್ದಾರೆ. ಇಟ್ಸ್ ಆಲ್ರೆಡಿ ಬೀನ್ 2 weeks ಅನಿಸುತ್ತೆ. ಫುಲ್ಲು ನಾನು ಎಲ್ಲ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿ. ಆ್ಯಂಡ್ ಇಟ್ ಗೇವ್ ಮೀ
ಬೆಸ್ಟ್ ರಿಸಲ್ಟ್ಸ್. ಸೊ ದಟ್ಸ್ ಆಲ್. ನಾನು ನನ್ನ ಫೇಸ್ಗೆ ಬೇರೆ ಏನು ಹಾಕಲ್ಲ. ಎವ್ರಿ ಡೇ ಐ ಕಮ್ ಅಪ್ ಲೈಕ್ ದಿಸ್. ನನ್ನ ಪರ್ಸ್ನ ಇದ್ರೊಳಗಡೆ ಹಾಕ್ಬಿಟ್ಟಿದ್ದಾರೆ. ಆಸ್ ಇಫ್ ನಾನೇನೋ ಎತ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಥರ ಗೈಸ್. ಗೈಸ್ ನಾನಿವಾಗ ಶವರ್ಮ ತೊಗೊಂಡು ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ಇದ್ದೀನಿ. ನೋಡೋಣ ಬನ್ನಿ. ಸೊ ಈ ಐಟಮ್ಸ್ ಎಲ್ಲ ನಾನು ತುಂಬ ದಿನದಿಂದ ಅನ್ಕೊತಿದ್ದೆ ತೊಗೋಬೇಕು ಅಂತ ಕಾರ್ಗೆ ಅಂತ. ಸೊ ಇವತ್ತು ತೊಗೊಂಡೆ. ಆ್ಯಂಡ್ ಫಸ್ಟ್ ಥಿಂಗ್ ಇಸ್ ಲಾಟಿ ಚೊಕೊಪಾಯ್. ಬಿಕಾಸ್ ಕಾರಲ್ಲಿ ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಐಟಮ್ಸ್ ಇರಲೇಬೇಕು. ಸೊ ಹಾಗಾಗಿ ಲಾಟಿ ಚೊಕೊಪಾಯ್. ವಿ ನೀಡ್ ಡಸ್ಟ್ಬಿನ್. ಈ ಟಿಶ್ಯೂಸ್ ಯೂಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಟಿಶ್ಯೂಸ್ಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡು ಐ ಟುಕ್ ದಿಸ್. ಚೆನ್ನಾಗಿದೆ. ಸೊ ಹಾಗಾಗಿ ವಿಚ್ ಕಾಸ್ಟೆಡ್ ಮಿ ಅರೌಂಡ್ 199 ರುಪೀಸ್. ಚೆನ್ನಾಗಿದೆ. ಟೇಬಲ್ ಡಸ್ಟ್ಬಿನ್ ಅಂತ. 2 ಹ್ಯಾಂಡ್ ಕೀಸ್. ಸೊ ಹ್ಯಾಂಡ್ ಕೀಸ್ ಬೇಕೇ ಬೇಕಾಗುತ್ತೆ ಅಂದ್ಬಿಟ್ಟು. ಸಿಸರ್, ಪ್ಲೇಟ್ಸ್, ಈ ಬಾಟಲ್ ಇದು ನನಗೆ ಸ್ವಲ್ಪ ಕ್ಯೂಟ್ ಅನಿಸ್ತು. ಸೊ ದಟ್ ಇದರಲ್ಲಿ ಟೂತ್ ಪಿಕ್ ಆಗಿರ್ಬೋದು, ನೇಲ್ ಕಟರ್, ಸಿಸರ್ಸ್ ಏನಾದರೂ ಸ್ಟೋರ್ ಮಾಡೋಕ್ಕೆ ಅಂದ್ಬಿಟ್ಟು ಐ ಟುಕ್ ದಿಸ್ ಮಿನಿ ಪೌಚ್. ಇದು ಒಂದು ಡಸ್ಟ್ಬಿನ್ ಕವರ್ಸ್, ನೇಲ್ ಕಟರ್, ಈ ಬಾಕ್ಸ್. ಸೊ ಇದೆರಡು ಬಾಕ್ಸ್ನ ತೊಗೊಂಡೆ. ಡಿಸೈನ್ಡ್ ಕಪ್ಸ್, ಸ್ಪೂನ್ಸ್ ಅಫ್ಕೋರ್ಸ್ ಪ್ಲೇಟು ಎಲ್ಲ ಇರಬೇಕಾದ್ರೆ ಸ್ಪೂನ್ಸ್ ಇರಲೇಬೇಕು. ಸೊ ಈ ಸ್ಪೂನ್ನ ತೊಗೊಂಡೆ. ಈ ಥರದ್ದು ಇನ್ನೊಂದು ಸ್ಪೂನ್. ಸೊ 2 ಸ್ಪೂನ್, 4 ಸೆಟ್ ಆಫ್ ಬಾಕ್ಸ್. ಇದು ಏರ್ ಟೈಟ್ ಬಾಕ್ಸ್ ತೊಗೊಂಡೆ ಬಿಕಾಸ್ ಐ ಕ್ಯಾನ್ ಸ್ಟೋರ್ ಸಮ್ ಬಿಸ್ಕೆಟ್ಸ್ ಆ್ಯಂಡ್ ಸಮ್ ಈಟಬಲ್ ಐಟಮ್ಸ್ ಇನ್ ದಿಸ್ ಅಂತ. ಸಮ್ ಚಾಕ್ಲೇಟ್ಸ್ ಆ್ಯಂಡ್ ಐ got ದಾಲ್ ಆ್ಯಂಡ್ ಸಮ್ ಟೂತ್ ಪಿಕ್ಸ್, ಕಡಲೆ ಮಿಠಾಯಿ, ಬಿಸ್ಕೆಟ್, ಮ್ಯಾಂಡೇಟ್ರಿ ಬಾಕ್ಸ್. ಇದ್ರೊಳಗಡೆ ಎಲ್ಲ ಇಟ್ಬಿಟ್ಟು ಸ್ಟೋರ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ಈಸಿ ಟು ಫೈಂಡ್. ಇಲ್ಲಾಂದ್ರೆ ಒಂದೊಂದು ಜಾಗದಲ್ಲಿ ಹೋಗೋಗುತ್ತೆ. ಸೊ ಯಾ, ಆ್ಯಂಡ್ ದಿಸ್ ಇಸ್ ದ ಬಾಕ್ಸ್, ಅ ಬಿಗ್ ಬಾಕ್ಸ್ ಆ್ಯಂಡ್ ಅ ಕ್ಯಾಪ್. ಓಕೆ, ಬಿಕಾಸ್ ನೀರು ಇರಲೇಬೇಕು. ಸೊ ಎವ್ರಿ ಡೇ ಪ್ಲಾಸ್ಟಿಕ್ನ ತೊಗೊಳ್ಳೋದು ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಪ್ಲಾಸ್ಟಿಕಲ್ಲಿ ನೀರು ಇಡೋದು ಗುಡ್ ಐಡಿಯಾ ಅಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಗ್ಲಾಸ್ ಬಾಟಲ್ಸ್. ಇದೊಂದು ಬಾಕ್ಸ್, ಬೌಲ್ ಬಾಕ್ಸ್ ಅಂತೆ. ಇಟ್ಸ್ ಅ ಬೌಲ್ ಬಾಕ್ಸ್. ಓಕೆ, ಸೊ ಇದರಲ್ಲಿ ಏನಾದರೂ ಸಮಥಿಂಗ್ ಯು ಕ್ಯಾನ್ ಸ್ಟೋರ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೇ ಫ್ಯಾಮ್, ಗುಡ್ ಮಾರ್ನಿಂಗ್. ಸೊ ಇಟ್ಸ್ ಮಂಡೇ ಮಾರ್ನಿಂಗ್ ಆ್ಯಂಡ್ ನಾನು ಕಾಲೇಜಿಗೆ ಹೊರಟಿದ್ದೀನಿ. ಸೊ ಇವತ್ತು ಇಟ್ಸ್ ಆಲ್ರೆಡಿ 9:50. ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಔಟ್ಫಿಟ್ ಇದಾಗಿದೆ ಇವತ್ತಿನ, ಸಿಂಪಲ್ ಔಟ್ಫಿಟ್. ಸೊ ಯಾ, ಬನ್ನಿ ಹೊರಡೋಣ ಕಾಲೇಜ್ಗೆ. ಇವಾಗ ಕಾಲೇಜ್ ಮುಗಿಸ್ಕೊಂಡು ನಾವು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ದಿನ ಆಗೋಗಿತ್ತು ಬಟ್ಟೆ ತೊಗೊಂಡು ಅಂತ. 2 ದಿನ ಮುಂಚೆ ತಾನೇ ತೊಗೊಂಡಿದ್ವಿ. ಮತ್ತು ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೊನ್ನೆ ಹೋಗಿದ್ವಿ ನಾವು ಝೂಡಿಯೋಗೆ. ಬಟ್ ಈ ಸಲ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡ್ಕೊಂಡು ಹೋಗೋಣ. ಇಲ್ಲಿ ಲೆಫ್ಟ್ ನೋಡೋಣ. ಹೋಗ್ತಾ ಹೇಳ್ತೀನಿ ಎಲ್ಲಿಗೆ ಹೋಗ್ತೀವಿ ಅಂತ. ಗೈಸ್ 2 ಬ್ಯಾಗ್ ಅಷ್ಟು ಶಾಪಿಂಗ್ ಮಾಡಿದ್ಲು ವಿಂಧ್ಯ ಇವತ್ತು. ವಾಟಿಗೆ ದುಪ್ಪುಟಿ ಆಗಬೇಕು. 2 ಬ್ಯಾಗ್ ಅಷ್ಟು ಇಟ್ಕೊಳಕ್ಕಾಗ್ತಿಲ್ಲ ನೋಡಿ.
ಸೊ ಫೈನಲಿ ಇಟ್ ಇಸ್ 13th year annual day 2025. ಸೊ ಫ್ಯಾನ್ಸಲ್ಲಿದ್ದೀನಿ. ಆ್ಯಂಡ್ ಒಂದು ಶರವಣ ಸಿದ್ಧಿವಿನಾಯಕ, ಇನ್ನೊಂದು ಜತಿಸ್ವರ ಆ್ಯಂಡ್ ಇನ್ನೊಂದು ಮಾತೆ ಅಂತ. ಸೊ ಇಟ್ ಇಸ್ ವಿತ್ ಸ್ಟೂಡೆಂಟ್ಸ್ ಐಟಮ್ಸ್. ಸೊ ಲಾಸ್ಟ್ ಇಯರ್ ಸೇಮ್ ಟೈಮಲ್ಲಿ ನಾನು ಆ್ಯನ್ಯುವಲ್ ಡೇ ಅಲ್ಲಿ ನಾನು ಲಂಗ ಬ್ಲೌಸ್ ಹಾಕೊಂಡು ಚಿಕ್ಕ ಮಕ್ಳ ಜೊತೆ ಮಾಡಿದ್ದೆ. ಬಿಕಾಸ್ ದಟ್ ವಾಸ್ ಮೈ ಫಸ್ಟ್ ಡ್ಯಾನ್ಸ್ ಕ್ಲಾಸ್ ಕಡೆಯಿಂದ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿತ್ತು. ಫಸ್ಟ್ ಪ್ರೋಗ್ರಾಮ್ ಆಗಿತ್ತು ನಂದು. ಸೊ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನಾನು ಈ ಸಲ ಸೀನಿಯರ್ಸ್ ಸ್ಟೂಡೆಂಟ್ಸ್ ಜೊತೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಡೂಯಿಂಗ್ ಮೈ ಭರತನಾಟ್ಯಂ ವಿತ್ ಸ್ಟೂಡೆಂಟ್ಸ್. ಸೊ ಐ ಆಮ್ ಹ್ಯಾಪಿ ಅಬೌಟ್ ಮೈ ಸೆಲ್ಫ್ ಬಿಕಾಸ್ ಇದು ಒಂದು ಚಿಕ್ಕ ವಿಚಾರ ನನಗಂತೂ ಖಂಡಿತವಾಗ್ಲೂ ಅಲ್ಲ. ಬಿಕಾಸ್ ಇದಕ್ಕೆ ಎಷ್ಟು ಎಫರ್ಟ್ಸ್ ಹಾಕಿದ್ದೀನಿ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ನನಗೆ ಮಾತ್ರ ಗೊತ್ತು. ಆ್ಯಂಡ್ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ಹೇಳ್ತಾರಲ್ಲ. ಸೊ ನನ್ನ ಹಾರ್ಡ್ ವರ್ಕ್ ಈ ರೀತಿಯಾಗಿ ನನಗೆ ಸಕ್ಸಸ್ಸನ್ನು ಕೊಡ್ತಾ ಇದೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ವೇರ್ ಐ ಆಮ್ ಟುಡೇ. ಆ್ಯಂಡ್ ಈ ಒಂದು ಫೀಲ್ಡಲ್ಲಿ ನನಗೆ ನನಗೆ ಏನು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಬಟ್ ಥ್ಯಾಂಕ್ಸ್ ಟು ಸ್ವಾತಿ ಮ್ಯಾಮ್ ಬಿಕಾಸ್ ನನಗೆ ಒಂದು ಐಡಿಯಾನ ಕೊಟ್ಟು, ನನಗೆ ಒಂದು ಕ್ಲೂನ ಕೊಟ್ಟು ಶಿ ಮೇಡ್ ಮಿ ಸೆಟ್ ಅ ಗೋಲ್ ಮಾಡಬೇಕು ಅಂತ. ಸೊ ಒಂದು ಒಳ್ಳೆ ಗುರು ಇದ್ದರೆ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ ನನಗೆ ಗೊತ್ತಾಗಿದೆ. ಮಾಡಿಕೊಡ್ತಾರೆ ಆ್ಯಂಡ್ ಪ್ರಾಪರ್ ಡಿಸಿಷನ್ಸ್ನ ನನಗೆ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಐಮ್ ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಇವತ್ತಿನ ಆ್ಯನ್ಯುವಲ್ ಡೇ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಕೀಪ್ ವಾಚಿಂಗ್. ಸೊ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಒಂದು 1 hour ಇನ್ನೂ ಒಂದು 40 minutesಲ್ಲಿ ನಾವು ಆಡಿಟೋರಿಯಂನ ತಲುಪ್ತೀವಿ. ಸೊ ತಲುಪಿದ ತಕ್ಷಣ ಅಲ್ಲಿ ಮೇಕಪ್ ಮಾಡಿಸ್ಟೋಲ್ಸ್ ಎಲ್ಲ ಹಾಕ್ಕೊಂಡು ಹೋಗ್ಬೋದು. ಓಕೆ, ಇನ್ನು 40 minutes ಆಗುತ್ತೆ ಹೋಗೋದು. ಇನ್ನು ನಾವು ರೆಡಿನೇ ಆಗಿಲ್ಲ. ಹಾಯ್ ಮಾಡ್ಬಿಡು. ವೆಲ್ಕಮ್ ಟು ಬೃಂದಾಗೌಡ ಯೂಟ್ಯೂಬ್ ಚಾನಲ್. ಹಾಂ, ಟೆಲ್ ದ ಹಾಯ್. So what's up guys, welcome back to our channel. ಇಲ್ಲ ತುಂಬ ಬೇಗ ಶುರು ಮಾಡಿದ್ದಾರೆ ಚಾನಲ್ನ, ವ್ಲಾಗ್ನ ಎಲ್ಲ ಅರ್ಧ ಮುಗ್ದ ಮೇಲೆ ಬಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಹಾಯ್ ಪ್ರಿಪರೇಷನ್ ಪಾರ್ಟ್ 2 ವೇಟ್ ಮಾಡ್ತಿದ್ದೀವಿ. ವೇಟಿಂಗ್ ಫಾರ್ ಪಾರ್ಟ್ 2 ಪ್ರಿಪರೇಷನ್. ಅದಾದ್ಮೇಲೆ ಆನ್ಯುವಲ್ ಡೇ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಇದು ಮಾಡೋಂಗಿಲ್ಲ, ಕಟ್ಟೆಲ್ಲ ಮಾಡೋಂಗಿಲ್ಲ, ಇದೆಲ್ಲ ಹಾಕ್ಬೇಕು. ಹಾಯ್ ಯಶಸ್ವಿನಿ, how are you doing? I'm scared. Show me your makeup. Okay, it's half done. Hi Brenda. You're waiting for what? The other half of my makeup. Okay. ಭೂತ ನೋಡಿ, Partners bro. ವೈಟ್ ಭೂತ. Close it in, smile. ಹಾಯ್ ಅನಗ. ಹಾಯ್ ಸಮಂತ. ಇವಾಗ ಮೇಕಪ್ ಮಾಡಿಸ್ಕೋಬೇಕು. ಹಾಯ್ ಮಾಡು ಪೃಥ್ವಿ. ಹೇರ್ ಸ್ಟೈಲ್ ಮಾಡ್ಕೊಂಡಿದ್ಯಾ? ಕೆಳಗಡೆಗೆಲ್ಲ ಹಾಕಿಲ್ಲ ನೀವು? ಲೈನಲ್ಲಿದ್ದೀವಿ ಗೈಸ್, ಏನೋ ಮಾಡಿಸ್ಕೊಂಡಿಲ್ಲ. ಫುಲ್ ಮೇಕಪ್ ಮಾಡ್ಕೊಂಡ್ಮೇಲೆ ಲ್ಯಾಟಿನ್ ಮೇಕಪ್ ಇವಾಗ ಟ್ರಾನ್ಸಿಷನ್. ಪೂಜಿ ಸೇರ್ತ. ಪೃಥ್ವಿಗೆ ಇಂಟರ್ನಲ್ ಬೀಡಿಂಗ್ ಆಗ್ತಿದೆ. ಇಷ್ಟೊಂದು ಬೂದಿ ಮಾಡಿದ್ದಾರೆ. ಅವು ಎಲ್ಲರಿಗೂ ಇಂಟರ್ನಲ್ ಬೀಡಿಂಗ್. ನೋ ಸಿಗ್ನಲ್ ನನಗಿಲ್ಲ ಕಾಣಿಸೇ ಇಲ್ಲ ಕೈ.
ಇಲ್ಲಿ ಶ್ರೇಯಾ ಮೇಕಪ್ ಮಾಡಿಕೊಂಡು ಮುಗಿಸ್ಕೊಂಡು ಬಂದ್ಬಿಟ್ಲು. ಫಸ್ಟ್ ನೀವು ಪಾರ್ಟಿ ವಿಡಿಯೋ ಹಾಕಿ ಮರ್ಯಾದೆ ತೆಗಿತಾ ಇದೆಯಾ? ಇಂದಿರೆಯೋ ಇವಳ್ ಸುಂದರಿಯೋ ದೈವರಂಬಯ ಮೋಹಿನಿಯೋ. ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ವಿಡಿಯೋ. ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ವಿಡಿಯೋ. ಇವತ್ತು ಸಲೂನ್ಗೆ ಹೋಗಿದ್ದೆ ಹೇರ್ ಕಟ್ಟಿಗೋಸ್ಕರ. ಸೊ ಅಲ್ಲಿನ ಓನರ್ ಅವ್ರ ಮ್ಯಾನೇಜರ್ ನಿಜವಾಗ್ಲೂ ಗೊತ್ತಿಲ್ಲ. ಅವರು ನನ್ನ ನೋಡಿ ನೀವು ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ ಕೇಳಿದ್ರು. ನಾನು ಅದಕ್ಕೆಲ್ಲ ಮುಂಚೆನೂ ಬಂದಿದ್ದೀನಿ ಅಂತ ಹೇಳಿದೆ. ಸೊ ರಿವ್ಯೂ ಕೊಡ್ತೀರಾ ಮ್ಯಾಮ್ ಅಂತ ಕೇಳಿದ್ರು. ನಾನು ಅವಾಗ ನಿಮ್ಮ ಸಲೂನ್ ಬಗ್ಗೆ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಮಾಡಿದ್ದೀನಿ ಅಂತ ಹೇಳಿದಾಗ, ಹೌದು ಮ್ಯಾಮ್ ನಿಮ್ಮನ್ನ ಆ ವೀಡಿಯೋಸ್ನ ನಾನು ನೋಡಿದ್ದೀನಿ, ಅದಕ್ಕೆ ಕೇಳಿದ್ದು ಫಸ್ಟ್ ಟೈಮಾ ಇಲ್ಲ ಬಂದಿದ್ದೀರಾ ಅಂತ, ಬಿಕಾಸ್ ನಾನು ನಿಮ್ಮ ವೀಡಿಯೋಸ್ ನೋಡ್ತೀನಿ ಅಂತ ಹೇಳಿದ್ರು. ಸೊ ಲೈಕ್ ಒಬ್ಬರು ನನ್ನ ಕಣ್ಣು ಹಿಡಿತಾ ಇದ್ದಾರೆ ಅಂದ ತಕ್ಷಣ ಇಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಸೊ ತುಂಬ ಖುಷಿ ಆಯಿತು. ನನ್ನ ಕಣ್ಣು ಹಿಡ್ದು ಮಾತಾಡಿಸಿ ನನಗೆ ಹೇಳಿದ್ರು ಕೂಡ, ಐ ವಾಚ್ ಯುವರ್ ವೀಡಿಯೋಸ್ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು. ಇಫ್ ಯು ವಾಚಿಂಗ್ ದಿಸ್ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಯಾರೆಲ್ಲರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.